ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಯಾಟ್ಸ್ ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನೇನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10th ಆಪ್ಷನ್ ಸೈಡ್ ಮೆನು ಏನಿದೆ ಅದರಲ್ಲಿ ಕರ್ಸರ್ ಇಟ್ಕೊಂಡ್ರೆ ನಾವು ಪಕ್ಕದಲ್ಲಿ ಮತ್ತೆ ಸಬ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಕೆಳಭಾಗದಲ್ಲಿ ಮೂರನೇ ಆಯ್ಕೆ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ. ಅದರ ಮೇಲೆ ಕರ್ಸರ್ ಇಟ್ಕೊಂಡು ಮುಂದೆ ಹೋದ್ರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಥವಾ ಅಡ್ಮಿಷನ್ ಥ್ರೂ PC ಅಂತ ಇದೆ. ನಾವೀಗ ಅಡ್ಮಿಷನ್ ಥ್ರೂ ಪ್ರಮೋಷನ್ ನೋಡೋಣ. ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಸ್ಕೂಲ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಿದಲೇ ನಾವು ಯಾವುದೇ ಒಂದು ವಿದ್ಯಾರ್ಥಿಯನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. 2025-26ನೇ ಸಾಲಿಗೆ ಇರತಕ್ಕಂಥ ಡೇಟಾಗಳನ್ನು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಆಲ್ರೆಡಿ ಡೇಟಾಗಳು ಅಲ್ಲಿರುತ್ತೆ. ಏನಾದರೂ ಬದಲಾವಣೆ ಇದ್ದರೆ ಅದನ್ನು ಬದಲಾವಣೆ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಸ್ಕೂಲ್ ಕೋಡ್ ನೋಡ್ಬೋದು. ಸ್ಕೂಲ್ ನೇಮ್ ಅದು ರೂರಲ್ ಅರ್ಬನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅದು ಸೆಲೆಕ್ಟ್ ಮಾಡ್ಕೋಬೇಕು. ಪಿನ್ ಕೋಡ್ ಇದೆ. ಕೆಲವೊಂದು ಕಾಲಮ್ಗಳು ಫ್ರೀಸ್ ಆಗಿರುತ್ತೆ. ಅದನ್ನು ಅಡ್ಮಿನ್ ಮಾತ್ರ ಅಥವಾ ಹೈಯರ್ ಅಥಾರಿಟಿ ಮಾತ್ರ ಅದನ್ನು ಎಡಿಟ್ ಮಾಡ್ಬೋದು. ಉಳಿದಂಥವನ್ನ ಮಾತ್ರ ನಾವು ಏನೇನು ಅಪ್ಡೇಟ್ ಆಗಬೇಕಾಗುತ್ತೆ ಅದೆಲ್ಲ ಓಪನ್ ಆಗಿರುತ್ತೆ. ಅದನ್ನು ಮಾತ್ರ ನಾವು ಅಪ್ಡೇಟ್ ಮಾಡಬೇಕು. ಇಲ್ಲಿ ನಿಮಗೆ ಏನೇನು ಅಪ್ಡೇಟ್ ಆಗೋಕ್ಕೆ ಸಾಧ್ಯ ಇದೆ, ಅಪ್ಡೇಟ್ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾತ್ರ ಮಾಡಿ. ಆನಂತರ ಕೆಳಭಾಗದಲ್ಲಿ ಕ್ಯಾಟಗರಿ ಇದೆ. ಕ್ಯಾಟಗರಿಯಲ್ಲಿ ಬಂದರೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಕೂಲ್ ಇನ್ ದ ಕ್ಲಾಸ್ ಅಂತ ಇದೆ. ಅದೆಲ್ಲ ಫ್ರೀಸ್ ಆಗಿರುತ್ತೆ. ಸ್ಕೂಲ್ ಶಿಫ್ಟ್ ಇದೆ, ಡೇ ಇರುತ್ತೆ ಸಾಮಾನ್ಯವಾಗಿ. ಆನಂತರ ಇಲ್ಲಿ ನಮಗೆ ನೋಡ್ಬೋದು ಕ್ಲಾಸ್ಗಳಿದೆ, ಸೆಕ್ಷನ್ಸ್ ಇದೆ, ಎಷ್ಟು ಕ್ಲಾಸ್ಗಳಿದೆ ಅಂತಕ್ಕಂಥದ್ದು. ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಯ್ತದೆ, ಇಯರ್ ಆಫ್ ಅಪ್ಗ್ರೇಡೇಷನ್ ಏನಾದ್ರು ಅಪ್ಗ್ರೇಡೇಷನ್ ಆಗಿದ್ದರೆ, ಪ್ರೈಮರಿ ಟು HPS ಆಗಿದ್ದರೆ, HPS ಟು 8th ಏನಾದ್ರು ಆಗಿದ್ದರೆ ಅದನ್ನು ಅಪ್ಗ್ರೇಡೇಷನ್ ಆಗಿದ್ದರೆ ಅದನ್ನು ಇಯರನ್ನು ಹಾಕಬೇಕಾಗುತ್ತೆ. ನಂತರ CWSN ಸ್ಕೂಲ್ ಅಂತ ಇದೆ, ಇದ್ದರೆ ಎಸ್ ಕೊಡಬೇಕಿಲ್ಲ ನೋ ಕೊಡಬೇಕು. ಶಿಫ್ಟೆಡ್ ಸ್ಕೂಲ್ ಅಂತ ಇದೆ, ನೋ ಕೊಡಬೇಕು. ಎಸ್ ಇದ್ದರೆ ಎಸ್ ಕೊಡಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕೇಳುತ್ತೆ, ಅಲ್ಲಿ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋವನ್ನು ಕೊಡಬೇಕು. ಈ ರೀತಿ ಇರತಕ್ಕಂಥ ಎಲ್ಲ ಮಾಹಿತಿಗಳನ್ನು ನೀವು ಅಪ್ಡೇಟ್ ಮಾಡಿದ ನಂತರ ನೀವಿಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಆದರೆ ನೀವಿಲ್ಲಿ ಮಕ್ಕಳ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗುತ್ತೆ. ಪ್ರೈಮರಿ ಎಷ್ಟು, ಅಪ್ಪರ್ ಪ್ರೈಮರಿ, ಸೆಕೆಂಡ್ರಿ ಮತ್ತು ಹೈಯರ್ ಸೆಕೆಂಡ್ರಿ ಎಷ್ಟು ಇದೆ ಅಂತೇಳಿ. ನಂತರ ಲ್ಯಾಂಗ್ವೇಜಸ್ ಇದೆ. ಲ್ಯಾಂಗ್ವೇಜಸ್ಸು ಕನ್ನಡ ಮತ್ತು ಇಂಗ್ಲೀಷ್ ಎರಡು ತೊಗೊಂಡಿದ್ದೀವಿ ಇದರಲ್ಲಿ, ಯಾಕೆಂದರೆ ಪ್ರೈಮರಿ ಆಗಿದೆ ಇದು LPS. ಹಾಗಾಗಿ ನೀವು ಇಲ್ಲಿ ಎಸ್ ತೊಗೊಂಡು ನೆಕ್ಸ್ಟ್ ಕನ್ನಡ ಇಂಗ್ಲೀಷನ್ನು ತಗೋಬೇಕಾಗತ್ತೆ. ಉಳಿದಂತೆ ಇಲ್ಲಿರ್ತಕ್ಕಂಥ ಎಲ್ಲ ಡಾಟಾಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು. ಟೋಟಲ್ ಚಿಲ್ಡ್ರನ್ ಇನ್ ಅಂಗನವಾಡಿ ಸೆಂಟರ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್ಸ್ ಎಷ್ಟಾಗಿದೆ, ನಂಬರ್ ಆಫ್ ವಿಸಿಟ್ಸ್ ಬೈ ಕ್ಲಸ್ಟರ್ CRP ಎಷ್ಟು ಮಾಡಿದ್ದಾರೆ, BRC ಲೆವೆಲಲ್ಲಿ, BO ಲೆವೆಲಲ್ಲಿ, ಬ್ಲಾಕ್ ಲೆವೆಲ್ ಎಷ್ಟನ್ನು ವಿಸಿಟ್ ಮಾಡಿರೋದನ್ನು ಅಪ್ಡೇಟ್ ಮಾಡಿ. ಆನಂತರ ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಇದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಾವೇನು ಮಾಡ್ಬೋದು, ಸ್ಟೂಡೆಂಟ್ಸನ್ನು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಪೇಜ್ ಓಪನ್ ಆಗಿದೆ. ನಾವೀಗಿಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಇದೆ, ಆಲ್ ತಗೊಂಡ್ರೆ ನಾವು ಒಂದಕ್ಕೇನಾದ್ರು ತಗೊಂಡ್ರೆ ಸರ್ಚ್ ಕೊಡಬೇಕಾಗುತ್ತೆ. ನಾವೀಗ ಪ್ರಮೋಷನ್ ತಗೊಂಡಿರೋದ್ರಿಂದಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವುದೇ ವಿದ್ಯಾರ್ಥಿಗಳು ಇರೋಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ತಗೊಂಡ್ರೆ ನೀವಿಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ನಮಗೆ 1ನೇ ತರಗತಿಯಿಂದ ಪ್ರಮೋಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ 1ನೇ ತರಗತಿಯಿಂದ ನಾವಿನ್ನೂ ಕೂಡ ಪ್ರಮೋಟ್ ಮಾಡಿಲ್ಲ ವಿದ್ಯಾರ್ಥಿಗಳನ್ನು. ಪ್ರಮೋಟ್ ಮಾಡಿದ ನಂತರ ಆ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಕಾಣಿಸುತ್ತೆ, ಅವ್ರನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ 1 ತರಗತಿಯಿಂದ ಮತ್ತೊಂದು ತರಗತಿ ಪ್ರಮೋಷನ್ನಿಂದ ಅಡ್ಮಿಷನನ್ನು ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು.